ನಮಸ್ಕಾರ. ಶ್ರೀ ಗುರು ಸುಧೀಂದ್ರ ಮಹಾವಿದ್ಯಾಲಯ ಭಟ್ಕಳ ಎಜುಕೇಷನ್ ಟ್ರಸ್ಟ್ ಇವರ ವತಿಯಿಂದ ನಡೀತಾ ಇರತಕ್ಕಂಥ ಶ್ರೀ ಡಾಕ್ಟರ್ ಗಜಾನನ ಶರ್ಮಾ ಅವರ ರಾಣಿ ಚೆನ್ನಭೈರಾದೇವಿ ವಿಚಾರ ಸಂಕಿರಣ ಸಂವಾದ ಇದೊಂದು ಸ್ವಾಗತಾರ್ಹ ಕಾರ್ಯಕ್ರಮ. ಉನ್ನತ ಶಿಕ್ಷಣದ ಉದ್ದೇಶವೇ ಜ್ಞಾನದ ಪ್ರಸರಣ, ಜ್ಞಾನದ ಚರ್ಚೆ. ಅದರ ಬಗ್ಗೆ ಕುತೂಹಲಿಗಳಲ್ಲಿ ಸಾಕಷ್ಟು ಸಂವಾದಗಳು ಕೂಡ ನಡೆಸಬೇಕು. ಇದು ಉನ್ನತ ಶಿಕ್ಷಣದ ಪ್ರಮುಖ ಉದ್ದೇಶ. ಕ್ರಿಯೇಟಿಂಗ್ ಆ್ಯಂಡ್ ಶೇರಿಂಗ್ ನಾಲೆಡ್ಜ್, ದಟ್ ಈಸ್ ದ ಪರ್ಪಸ್ ಆಫ್ ಹೈಯರ್ ಎಜುಕೇಷನ್. ಇದರಲ್ಲಿ ಸಾಹಿತ್ಯದ ಪಾತ್ರವನ್ನು ಕುರಿತು ಈ ಒಂದು ಕಾಲೇಜು ಅರಿವು ಮಾಡಿಕೊಂಡು ಯುವ ಮಿತ್ರರಾದಂತಹ ವಿಶ್ವನಾಥ್ ಮೊದಲಾದವರ ನೇತೃತ್ವದಲ್ಲಿ, ಅಲ್ಲಿಯ ಪ್ರಾಂಶುಪಾಲರ ಸಹಕಾರದಲ್ಲಿ, ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಕೃತಿಕಾರರಾದ ಡಾಕ್ಟರ್ ಗಜಾನನ ಶರ್ಮಾ ಅವರ ಉಪಸ್ಥಿತಿಯಲ್ಲಿ ಅವರ ಕಾದಂಬರಿ ಚರ್ಚೆ ಆಗ್ತಾ ಇರೋದು ಬಹಳ ಅಭಿನಂದನೀಯ ವಿಚಾರ. ಇದಕ್ಕಾಗಿ ನಾನು ಸಂಸ್ಥೆಯನ್ನು, ಅಧ್ಯಾಪಕರನ್ನು ನಾನು ಬಹಳ ಪ್ರೀತಿಯಿಂದ ಗೌರವಿಸ್ತೀನಿ, ಒಬ್ಬ ಲೇಖಕನಾಗಿ, ಬರಹಗಾರನಾಗಿ, ಕಾದಂಬರಿಕಾರನಾಗಿ. ಇನ್ನು ಗಜಾನನ ಶರ್ಮಾ ಅವರ ಕೃತಿ ಕನ್ನಡದ ಅತ್ಯಂತ ಶ್ರೇಷ್ಠ ಕೃತಿಗಳಲ್ಲಿ ಒಂದು. ಚರಿತ್ರೆಯನ್ನು ಆಧಾರವಾಗಿಟ್ಟುಕೊಂಡು ಕಾದಂಬರಿಯ ಒಂದು ಪ್ರಕಾರದಲ್ಲಿ ಅದನ್ನು ಮೂಡಿಸುವ ಪ್ರಯತ್ನ ಇದೆಯಲ್ಲ, ಇದಕ್ಕೆ ಬಹಳ ತಯಾರಿ ಬೇಕು. ಮೊದಲನೇದಾಗಿ ಡಾಕ್ಟರ್ ಗಜಾನನ ಶರ್ಮಾ ಅವರು ಆ ಪ್ರಾಂತ್ಯದಲ್ಲೇ ಹುಟ್ಟಿ ಬೆಳೆದವರು. ಎರಡನೇದು, ಅವರು ಕಾದಂಬರಿಯ ತಯಾರಿ ನಡೆಸುವಾಗ ಇಡೀ ಒಂದು ಆ ವಾತಾವರಣದಲ್ಲಿ ಮುಳುಗಿ ಮಿಂದು ಎದ್ದವರು, ಅಲ್ಲೇ ಓಡಾಡಿದ್ದಾರೆ 4-6 ಸಲ ಅಂತ ತಾವು ಹೇಳ್ಕೊಂಡಿದ್ದಾರೆ. ಮತ್ತು ಪಾತ್ರಗಳನ್ನು ಸೃಷ್ಟಿ ಮಾಡುವಾಗ ಕಾದಂಬರಿಯಲ್ಲಿ ಅಲ್ಲಿ ವಿಸ್ತಾರವಾದಂಥ ಕ್ಯಾನ್ವಾಸ್ ಇರೋದರಿಂದ ಲೇಖಕ ಎಡವುವಂತಹ ಸಂದರ್ಭಗಳು ಜಾಸ್ತಿ. ಯಾಕೆಂತಂದರೆ ಪಾತ್ರಗಳು ಬೇರೆ ಬೇರೆ ಬರುತ್ತವೆ. ಪಾತ್ರಗಳ ಸಂಖ್ಯೆಯಾಗಲಿ ಅವುಗಳ ಗುಣವಾಗಲಿ ವೈವಿಧ್ಯಮಯವಾಗಿರೋದ್ರಿಂದ ಅಲ್ಲಿ ಲೇಖಕ ತಪ್ಪು ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ. ಆದರೆ ಈ ಕಾದಂಬರಿಯಲ್ಲಿ ನಾನು ಗಮನಿಸಿದ ಹಾಗೆ ಎಲ್ಲ ಪಾತ್ರಗಳು ಅಚ್ಚುಕಟ್ಟಾಗಿ ಮೂಡಿಬಂದಿವೆ. ಜೊತೆಗೆ ಆ ದೇಶೀಯತೆ, ಪ್ರಾದೇಶಿಕತೆ ಇಡೀ ಕಾದಂಬರಿಯಲ್ಲಿ ಹಾಸುಹೊಕ್ಕಾಗಿರುವುದು ನಮ್ಮನ್ನು ಆ ಕಾಲಕ್ಕೆ ಕರೆದೊಯ್ಯುತ್ತೆ. ಇಂತಹದೊಂದು ಅದ್ಭುತ ಕೃತಿಯನ್ನು ಕನ್ನಡಕ್ಕೆ ಕೊಟ್ಟಿದ್ದಕ್ಕೆ ಮತ್ತು ರಾಣಿ ಚೆನ್ನಭೈರಾದೇವಿ ಅವರನ್ನು ನಮಗೆಲ್ಲ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ, ನಮ್ಮ ಮನಗಳಿಗೆ ಈ ಕನ್ನಡದ ಮಗಳನ್ನು ತುಂಬಿಕೊಳ್ಳುವಂತಹ ಅವಕಾಶವನ್ನು ಗಜಾನನ ಶರ್ಮಾ ಅವರು ಮಾಡಿಕೊಟ್ಟಿದ್ದಾರೆ. ನಾನು ಅದಕ್ಕೆ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಕಾಲಾವಕಾಶದ ಕೊರತೆಯಿಂದ ನನಗೆ ಅಲ್ಲಿ ಬರೋಕ್ಕಾಗ್ತಾ ಇಲ್ಲ. ಆದರೆ ಈ ಸಂದರ್ಭದಲ್ಲಿ ನಾನು ಶರ್ಮಾ ಅವರನ್ನಾಗಲಿ ಅವರ ಕೃತಿಯನ್ನಾಗಲಿ ಕುರಿತು ಒಂದು 4 ಮಾತು ಹೇಳಬೇಕು ಅಂತ ಕಾಲೇಜಿನವರು ಕೇಳಿಕೊಂಡಾಗ ಬಹಳ ಸಂತೋಷ ಆಯಿತು. ಅಲ್ಲಿ ಬರುವ ಪಾತ್ರಗಳನ್ನು ಕಟ್ಟಿಕೊಡುವಾಗ ದೇ ಆರ್ ಆಲ್ ರೌಂಡ್ ಕ್ಯಾರೆಕ್ಟರ್ಸ್, ದೇ ಆರ್ ಆಲ್ ಸಾಲಿಡ್ ಕ್ಯಾರೆಕ್ಟರ್ಸ್. ಯಾವ ಪಾತ್ರವೂ ಸಣ್ಣದು ದೊಡ್ಡದು ಅಂತಿಲ್ಲ. ಮಾದನಂತಹ ಒಂದು ಪುಟ್ಟ ಪಾತ್ರ ಇರ್ಬೋದು, ಜಿನದತ್ತನಂತಹ ಮುಖ್ಯ ಪಾತ್ರ ಇರ್ಬೋದು, ಪರಮಯ್ಯನಂಥವ್ರು ಇರ್ಬೋದು, ಅಥವಾ ಸ್ವತಃ ರಾಣಿ ಚೆನ್ನಭೈರಾದೇವಿ ಇರ್ಬೋದು. ಇಡೀ ಸಮಷ್ಟಿಯ ಹಿತಕ್ಕಾಗಿ ವ್ಯಷ್ಟಿಯ ಸುಖಗಳು, ಸ್ವಾರ್ಥಗಳು, ಅವರ ಹಿತಾಸಕ್ತಿಗಳನ್ನು ಪಕ್ಕಕ್ಕಿಟ್ಟು ಸಾಮಾಜಿಕ ಒಂದು ಕೊಡುಗೆಯನ್ನು ಹೇಗೆ ಆ ಕಾಲದ ಜನರು ಕೊಟ್ಟರು, ಜನನಾಯಕರು ಸ್ಪಂದಿಸಿದರು, ಮತ್ತು ರಾಜಕೀಯ ವಿಚಕ್ಷಣತೆ ಅಂದರೆ ಏನು, ಬೆಳ್ಳಿಯನ್ನು ಒಂದು ವ್ಯವಹಾರದ ಇದಕ್ಕೆ ತಂದಂತಹ ರಾಣಿಯ ದೂರದರ್ಶಿತ್ವ ಎಂಥದ್ದು, ಇದೆಲ್ಲವನ್ನು ಕಾದಂಬರಿ ಓದಿ ರೋಮಾಂಚನ ಪಡಬೇಕು. ಅಂಥದ್ದೊಂದು ಅದ್ಭುತ ಕೃತಿಯನ್ನು ಗಜಾನನ ಶರ್ಮಾ ನಮಗೆ ಕೊಟ್ಟಿದ್ದಾರೆ. ಲೇಖಕರಿಗೆ ಅಭಿನಂದನೆಗಳು. ಮತ್ತು ಇಂಥದ್ದೊಂದು ಸಂವಾದವನ್ನು ಮಾಡ್ತಾ ಇರ್ತಕ್ಕಂಥ ಕಾಲೇಜಿಗೂ ಕೂಡ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಎಲ್ಲರೂ ಕೂಡ ಈ ಕಾರ್ಯಕ್ರಮದ ಸೊಗಸನ್ನು ಅನುಭವಿಸಬೇಕು. ಕನ್ನಡಾಂಬೆಗೆ ಜೈ.